ಒಂದು ಸೋಮಾರಿಕಟ್ಟೆ ಎಂಬ ಹಳ್ಳಿಯಲ್ಲಿ ರಾಮು ಎಂಬ ರೈತನು ತನ್ನ ಅಜ್ಜಿಯ ಜೊತೆ ವಾಸಿಸುತ್ತಿದ್ದನು. ಅವನು ಬಹಳ ಪರಿಶ್ರಮಿ ಮತ್ತು ಸತ್ಯನಿಷ್ಠ ವ್ಯಕ್ತಿ. ಪ್ರತಿದಿನ ಬೆಳಿಗ್ಗೆ ಸೂರ್ಯೋದಯವಾಗುತ್ತಿದ್ದಂತೆ ಎದ್ದು ತನ್ನ ಹೊಲಕ್ಕೆ ಹೋಗುತ್ತಿದ್ದ. ಅವನ ಬಳಿ ಒಂದು ಚಿಕ್ಕ ಜಮೀನಿತ್ತು. ರಾಮು ಪ್ರತಿದಿನ ತನ್ನ ಹೊಲಕ್ಕೆ ಹೋಗಿ ಕೆಲಸ ಮಾಡುತ್ತಿದ್ದ. ಅವನನ್ನು ನೋಡಿ ಊರಿನ ಜನರು ನಗುತ್ತಿದ್ದರು. ಇವನಿಗೆ ಮಾಡಲು ಬೇರೆ ಕೆಲಸ ಇಲ್ಲವಾ? ಪ್ರತಿದಿನ ಹೊಲಕ್ಕೆ ಹೋಗುತ್ತಾನೆ. ಇರೋ ದವಸ ಧಾನ್ಯಗಳನ್ನು ಖರ್ಚು ಮಾಡದೆ ಪ್ರತಿದಿನ ಕೆಲಸ ಮಾಡುತ್ತಾನೆ. ಮೂರ್ಖ ಎಂದು ನಗುತ್ತಿದ್ದರು. ಆದರೂ ರಾಮು ಅವರ ಮಾತಿಗೆ ತಲೆ ಕೆಡಿಸಿಕೊಳ್ಳದೆ ನಿಷ್ಠೆಯಿಂದ ಕೆಲಸ ಮಾಡುತ್ತಿದ್ದ. ಒಂದು ದಿನ ಮಳೆ ಜೋರಾಗಿ ಸುರಿಯುತ್ತಿತ್ತು. ರಾಮುವಿಗೆ ತುಂಬಾ ಸಂತೋಷವಾಯಿತು. ಅವನ ಬೆಳೆಗಳೆಲ್ಲ ಹಚ್ಚ ಹಸಿರಾಗಿ ಬೆಳೆಯುತ್ತಿದ್ದವು. ಅವನು ಸಾಕಾಗುವಷ್ಟು ದವಸ ಧಾನ್ಯಗಳನ್ನು ಬೆಳೆದು ಮನೆಯಲ್ಲಿ ತುಂಬಿಕೊಳ್ಳುತ್ತಾನೆ. ಹೀಗೆ ರಾಮು ಸಂತೋಷದಿಂದ ಜೀವನವನ್ನು ನಡೆಸುತ್ತಿರುತ್ತಾನೆ. ಊರಿನವರು ಇರೋ ದವಸ ಧಾನ್ಯ ಖರ್ಚು ಮಾಡಿ ಅವರು ಸಹ ಜೀವನ ನಡೆಸುತ್ತಿರುತ್ತಾರೆ. ಸುಮಾರು ದಿನಗಳ ನಂತರವೂ ಮಳೆ ಬಾರದ ಕಾರಣ ಊರಿಗೆ ಬರಬಡಿಯುತ್ತದೆ. ಜಮೀನುಗಳು ನೀರು ಕಾಣದೆ ಬಿರುಕು ಬಿಡುತ್ತವೆ. ಜನರೆಲ್ಲ ಗಾಬರಿಗೊಳ್ಳುತ್ತಾರೆ. ಊಟಕ್ಕೆ ಪರದಾಡುವ ಸ್ಥಿತಿ ಎದುರಾಗುತ್ತದೆ. ರಾಮು ಆರಾಮಾಗಿ ತಾನು ಬೆಳೆದ ಧಾನ್ಯಗಳನ್ನು ಖರ್ಚು ಮಾಡುತ್ತಾ ಸಂತೋಷದಿಂದ ಜೀವನ ಮಾಡುತ್ತಿರುತ್ತಾನೆ. ಜನರೆಲ್ಲ ರಾಮುವಿನ ಬಳಿ ಬಂದು ಧಾನ್ಯ ಕೇಳುತ್ತಾರೆ. ರಾಮು ಆಗಲೂ ಸಹ ಬೇಸರಗೊಳ್ಳದೆ ಎಲ್ಲರಿಗೂ ಸಹ ಧಾನ್ಯಗಳನ್ನು ನೀಡುತ್ತಾನೆ. ಕಾಲ ಕಳೆದಂತೆ ರಾಮುವಿನ ಬಳಿಯೂ ಸಹ ಧಾನ್ಯಗಳು ಖರ್ಚಾಗುತ್ತಾ ಹೋಗುತ್ತವೆ. ರಾಮುಗೆ ಯೋಚನೆ ಉಂಟಾಗುತ್ತೆ. ರಾಮು ಊರಿನ ಹಿರಿಯರ ಬಳಿ ಹೋಗಿ ಮಾತನಾಡುತ್ತಾನೆ. ನಾನು ಒಂದು ಉಪಾಯ ಮಾಡಿದ್ದೇನೆ. ಪ್ರತಿದಿನ ಎಲ್ಲರೂ ನನ್ನ ಜೊತೆ ಬಂದು ಕೆಲಸ ಮಾಡಿದರೆ ನಾವು ಊಟಕ್ಕೆ ಧಾನ್ಯಗಳನ್ನು ಬೆಳೆಯಬಹುದು ಎಂದು ಹೇಳುತ್ತಾನೆ. ಊರಿನವರೆಲ್ಲ ಒಪ್ಪಿ ರಾಮುವಿನ ಜೊತೆ ಕೆಲಸಕ್ಕೆ ಮರುದಿನದಿಂದ ಹೋಗುತ್ತಾರೆ. ರಾಮು ಕೆರೆಯಿಂದ ತನ್ನ ಜಮೀನಿಗೆ ನೀರನ್ನು ಬಿಡಲು ಒಂದು ಪಿಕಾಸಿಯಿಂದ ಅಗೆದು ಕಾಲುವೆ ಮಾಡುತ್ತಾನೆ. ಎಲ್ಲರೂ ಅವನಿಗೆ ಸಹಾಯ ಮಾಡುತ್ತಾರೆ. ಎಲ್ಲರೂ ತಮ್ಮ ತಮ್ಮ ಜಮೀನಿನಲ್ಲಿ ಕೆಲಸ ಪ್ರಾರಂಭಿಸುತ್ತಾರೆ. ರಾಮುವಿನ ಉಪಾಯದಿಂದ ಎಲ್ಲರಿಗೂ ಆಹಾರಕ್ಕೆ ಕೊರತೆ ಇಲ್ಲದಂತಾಗುತ್ತದೆ. ರಾಮುವಿಗೆ ಎಲ್ಲರೂ ಧನ್ಯವಾದವನ್ನು ಹೇಳುತ್ತಾರೆ. ಅಂದಿನಿಂದ ಸೋಮಾರಿತನವನ್ನು ಬಿಟ್ಟು ಎಲ್ಲರೂ ಕೆಲಸ ಮಾಡುತ್ತಾರೆ. ರಾಮು ಅದನ್ನು ನೋಡಿ ತುಂಬ ಸಂತೋಷ ಪಡುತ್ತಾನೆ. ಸೋಮಾರಿತನವನ್ನು ಬಿಟ್ಟು ಪರಿಶ್ರಮದಿಂದ ಕೆಲಸ ಮಾಡಿದರೆ ಜೀವನವು ಸುಖಕರವಾಗಿರುತ್ತೆ. ರಾಮುವಿನಂತೆ ಎಲ್ಲರೂ ಪರಿಶ್ರಮಿಗಳಾಗೋಣ. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಇನ್ನೂ ಹೆಚ್ಚಿನ ವಿಡಿಯೋಗಳಿಗಾಗಿ ಸಪೋರ್ಟ್ ಮಾಡಿ. ಧನ್ಯವಾದಗಳು.